ತುಂಬ ಜನ ಆಸ್ಪಿರೆಂಟ್ಸು ಅಂದರೆ ಸಹಾಯಕ ಪ್ರಾಧ್ಯಾಪಕರ ನೋಟಿಫಿಕೇಶನ್ ಅಂದರೆ ಅಸಿಸ್ಟೆಂಟ್ ಪ್ರೊಫೆಸರ್ದು ನೋಟಿಫಿಕೇಶನ್ ಮಾಡಿಸೋದಕ್ಕೋಸ್ಕರ ಇವಾಗಿಂದಲ್ಲ ಸುಮಾರು ತಿಂಗಳಿಂದ ನಾವು ಕಾಲೇಜು ಶಿಕ್ಷಣ ಇಲಾಖೆ ಇರ್ಬೋದು ಮತ್ತು ಇವತ್ತು ಅಷ್ಟೇ ಡೆಪ್ಯೂಟಿ ಏನು ಡೈರೆಕ್ಟರ್ ಇದ್ದಾರೆ ಅವ್ರಿಗೂ ನಾವು ಭೇಟಿ ಮಾಡಿ ಇವತ್ತು ಮೊನ್ನೆ ಕಾಲೇಜು ಶಿಕ್ಷಣ ಇಲಾಖೆಯ ಆಯುಕ್ತರಾದಂಥ ಮಂಜುಶ್ರೀ ಮೇಡಮ್ಗೆ ಭೇಟಿ ಮಾಡಿದ್ವಿ. ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ದು ನೋಟಿಫಿಕೇಶನ್ಸ್ ಇದು ಬೇಗ ಆಗಬೇಕು ಅಂತ ಹೇಳ್ಬಿಟ್ಟು ಅದರಲ್ಲಿ ಸ್ಪೆಷಲ್ ರೆಕ್ರೂಟ್ಮೆಂಟ್ ರೂಲ್ದು ಏನು ಸ್ವಲ್ಪ C&R ತಿದ್ದುಪಡಿ ಇದೆ, ಅದನ್ನು ಇವಾಗ ಕಳಿಸ್ಕೊಟ್ಟಿದ್ದಾರೆ. DPR ಅಲ್ಲಿ ಮತ್ತು ಎಲ್ಲ ಇಲಾಖೆಯಿಂದ ಏನೇನು ಸಮಸ್ಯೆ ಇದೆ ಅಂತ ಕ್ಲಿಯರ್ ಆಗಿದೆ. ಲೀಗಲ್ ಒಪಿನಿಯನ್ ಕೇಳ್ಕೊಂಡಿದ್ದಾರೆ. ಲೀಗಲ್ ಒಪಿನಿಯನ್ನು ವಿತಿನ್ 1 ವೀಕಲ್ಲಿ ಅದನ್ನು ಇಶ್ಯೂ ಸಾಲ್ವ್ ಮಾಡಿಕೊಂಡು ಆ ಒಂದು ನೋಟಿಫಿಕೇಶನ್ಸ್ ಏನು C&R ರೂಲ್ ಬಿಟ್ಟಾದಮೇಲೆ ನೆಕ್ಸ್ಟ್ 1 ವೀಕು ಅಬ್ಜೆಕ್ಷನ್ ಇರುತ್ತೆ. ಮ್ಯಾಕ್ಸಿಮಮ್ ಒಂದು 20-25 ಡೇಸಲ್ಲಿ ಏನೇನು ಈ ಒಂದು ನೋಟಿಫಿಕೇಷನಲ್ಲಿ ಕ್ಲಾರಿಫಿಕೇಷನ್ಸ್ ಏನೇನಿದೆ, ಏನೇನು ಮಿಸ್ಟೇಕ್ಸ್ ಇದೆ ಎಲ್ಲನೂ ಸರಿಪಡಿಸ್ಕೊಂಡು ಮ್ಯಾಕ್ಸಿಮಮ್ 25 ಡೇಸ್ ಅಂದರೆ ಈ ಮಂತ್ ಇಲ್ಲ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ KE ಮುಖಾಂತರ ನೋಟಿಫಿಕೇಷನ್ಸ್ ಆಗುತ್ತೆ. ತುಂಬ ಜನ ಆಸ್ಪಿರೆಂಟ್ಸು ಈ ಒಂದು ಏನು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬೇಕು ಅಂತ ಹೇಳ್ಬಿಟ್ಟು ಒಂದು ಕನಸು ಕಟ್ಕೊಂಡಿದ್ದೀರಾ. ಮತ್ತು ಏನು ಸಬ್ಜೆಕ್ಟ್ ವೈಸು ಸುಮಾರು 43 ಸಬ್ಜೆಕ್ಟ್ ಏನೋ ಇದೆ. ಸಬ್ಜೆಕ್ಟ್ ವೈಸು ಕೂಡ ಹಿಂದೆ ಡಿವೈಡ್ ಮಾಡಿರೋದಿದೆ. ಅದರಲ್ಲಿ ಸುಮಾರು 1036 ಪೋಸ್ಟ್ ಏನಾಯಿತು, ಅದರಲ್ಲಿ ಅಪ್ರೂವಲ್ ಆಗಿರೋದು 826 ಪೋಸ್ಟು, ಅಂದರೆ 80% ಪೋಸ್ಟು ಏನು ಅಪ್ರೂವಲ್ ಆಗಿದೆ. ಆ ಒಂದು 826 ಪೋಸ್ಟು ಇಮ್ಮಿಡಿಯೇಟ್ ನೋಟಿಫಿಕೇಷನ್ಸ್ ಮಾಡಿ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬಿಡಬೇಕಂತಲೂ ಕೇಳ್ಕೊಂಡಿದ್ದೀವಿ. ನನಗನ್ಸುತ್ತೆ ಮ್ಯಾಕ್ಸಿಮಮ್ ತುಂಬ ಅರ್ಜೆಂಟಾಗುತ್ತೆ ಎಕ್ಸಾಮ್ಸ್ ಕೂಡ. ಈ ಒಂದು KE ನೋಟಿಫಿಕೇಷನ್ಸ್ ಹೋಗಿದ ಕೂಡಲೇ ಮ್ಯಾಕ್ಸಿಮಮ್ 2-3 ಮಂತ್ಸು ನಿಮಗೆಲ್ಲ ಅವಕಾಶ ಸಿಗೋದು ಒಂದು 3 to 4 ಮಂತ್ಸಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ದು ಒಂದು ನೋಟಿಫಿಕೇಷನ್ ಆಗಿ ಎಕ್ಸಾಮ್ಸೇ ಮುಗ್ದೋಗಿರುತ್ತೆ. ದಯವಿಟ್ಟು ಯಾರೆಲ್ಲ ಈ ಒಂದು ಆಸ್ಪಿರೆಂಟ್ಸ್ ಇದ್ದೀರಾ ತುಂಬ ಸೀರಿಯಸ್ ಆಗಿ, ಯಾಕೆಂದರೆ ಮೊದಲಿನ ತುಂಬ ಕಷ್ಟಪಟ್ಟು ಓದ್ತಾ ಇರ್ತೀರ, ಇದನ್ನು ಈ ಮೂಮೆಂಟಿಂದ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ಸ್ ಹಾಕಿ, ಯಾಕೆಂದರೆ ಈಗಿರೋ ಕಾಂಪಿಟೇಷನ್ಸ್ ಇರ್ಬೋದು, ಸುಮಾರು ಏಜ್ ರಿಲ್ಯಾಕ್ಸೇಷನ್ ಸಿಕ್ಕಿರೋದೆಲ್ಲ ನೋಡಿದ್ರೆ ಕಾಂಪಿಟೇಷನ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ತುಂಬ ಸೀರಿಯಸ್ಸಾಗಿ ಓದ್ಕೊಂಡು ಎಕ್ಸಾಮ್ ಪಾಸ್ ಆಗಿ, ಮತ್ತು ಇನ್ನೂ ಏನಾದರೂ ನಿಮಗೆ ಸಮಸ್ಯೆ ಇದ್ದರೆ ದಯವಿಟ್ಟು ಅದನ್ನು ತಿಳಿಸಿ. ಈ ಒಂದು ನೋಟಿಫಿಕೇಷನ್ಸ್ ಆಗಬೇಕು ಅಂತೇಳಿ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡ್ತಾಯಿದ್ದೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಈ ಒಂದು ಆದಷ್ಟು ಬೇಗ ನೋಟಿಫಿಕೇಷನ್ ಮಾಡಿಸೋಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಇದಕ್ಕೆ ಸಹಕರಿಸಿದಂತಹ ಪ್ರತಿಯೊಬ್ಬರಿಗೂ ಏನು ಅಕ್ಸಾ ಟೀಮಲ್ಲಿ ಶಿವು ಮತ್ತು ಇನ್ನೂ ಹಲವಾರು ಜನ ಇದ್ದಾರೆ, ಪ್ರವೀಣ್ ಅವರೆಲ್ಲ, ದರ್ಶನ್, ಎಷ್ಟೊಂದು ಜನ ಕಂಟಿನ್ಯೂಸ್ ಆಗಿ ಫಾಲೋಅಪ್ ಮಾಡಿ ಓಡಾಡಿ ಇವ್ರಿಗೆಲ್ರಿಗೂ ಸಪೋರ್ಟ್ ಮಾಡಿದಂಥ ಎಲ್ರಿಗೂ ಧನ್ಯವಾದ ತಿಳಿಸ. ಎಲ್ರಿಗೂ ಒಳ್ಳೆಯದು.